ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತುಲಾ ರಾಶಿಯ 2025 ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ತುಲಾ ರಾಶಿಯವರಿಗೆ ಸ್ಥಾನ ಲಾಭಗಳಾಗುವಂಥದ್ದು ಅಂದರೆ ಪೊಸಿಷನಲ್ಲಿ ತುಂಬಾ ಒಂದು ಅವರ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅವರ ಪೊಸಿಷನ್ನು ತುಂಬಾ ಇನ್ಕ್ರಿಮೆಂಟ್ ಆಗುವಂಥದ್ದು, ಅಂದರೆ ಉದ್ಯೋಗ ಅವಕಾಶದಲ್ಲಿ ಇನ್ಕ್ರಿಮೆಂಟ್ ಬರುವಂಥದ್ದು, ಡೆಸಿಗ್ನೇಷನಲ್ಲಿ ಲಾಭಗಳು ಬರುವಂಥದ್ದು, ಮತ್ತು ವಿಶೇಷವಾಗಿ ಒಂದು ಸಂಪತ್ತಿನ ಒಂದು ಅಭಿವೃದ್ಧಿ ಆಗುವಂಥದ್ದು ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ಗೌರವಾನ್ವಿತವಾದಂಥ ವ್ಯಕ್ತಿಗಳ ಜೊತೆಗೆ ಅವರು ಭೇಟಿಯಾಗುವಂಥದ್ದು ಹಾಗೂ ಮಾರ್ಗದರ್ಶನಗಳು ಸಹಿತ ಅವರಿಗೆ ಒಂದು ಪ್ರಾಪ್ತಿಯಾಗುವಂಥದ್ದು, ಮತ್ತು ವಿಶೇಷವಾಗಿ ಸಾಧನೆ, ವಿನೂತನವಾದಂತಹ ಕೆಲಸಗಳನ್ನು ಮಾಡೋಕ್ಕೆ, ನೂತನವಾದಂಥ ಕಟ್ಟಡಗಳ ನಿರ್ಮಾಣ ಮಾಡಲಿಕ್ಕೆ ಅವರು ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಈ ಒಂದು ಮಾಸ ಅವ್ರಿಗೆ ಪ್ಲ್ಯಾನಿಂಗ್ ಮಾಸ ಅಂತ ಹೇಳಿದ್ರು ಸಹಿತ ಇಲ್ಲಿ ತಪ್ಪಾಗೋದಿಲ್ಲ. ಮತ್ತು ವಾಹನ, ಮನೆ ಖರೀದಿಯಲ್ಲೂ ಸಹಿತ ಅವರಿಗೆ ಲಾಭಗಳು ಬರುವಂಥದ್ದು, ಮತ್ತು ವಿಶೇಷವಾಗಿ ವಿದ್ಯೆ ವಿಚಾರದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಆಗುವಂಥ, ಮತ್ತು ಪ್ರವಾಸಗಳನ್ನು ಮಾಡ್ತಾ ಇರ್ತಾರೆ ಇವರು ಜಾಸ್ತಿ. ಪ್ರವಾಸದಲ್ಲಿ ಹೆಚ್ಚಿನ ಒಂದು ಲಾಭ ಮತ್ತು ಗುರುಗಳ ಒಂದು ಆಶೀರ್ವಾದಗಳು ಸಹಿತ ಇವರು ಕಂಡುಕೊಳ್ತಾರೆ ಅಂತಲೂ ಹೇಳ್ಬೋದು ತುಲಾ ರಾಶಿಯವರು. ಮತ್ತು ವಿಶೇಷವಾಗಿ ರೈತರಿಗೆ ಹೆಚ್ಚಿನ ಒಂದು ಬೆಳೆಯನ್ನು ಬೆಳಿಲಿಕ್ಕೆ ಅನುಕೂಲಕರವಾದಂತಹ ಸಂದರ್ಭಗಳು ಬರುವಂಥದ್ದಾಗಿರ್ಬೋದು. ವೃತ್ತಿಪರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಉತ್ತಮವಾದಂಥ ಬೆಳವಣಿಗೆಗಳಾಗುತ್ತೆ. ಸ್ವಲ್ಪ ಸಾಲವನ್ನು ಕೊಡಬೇಡಿ. ವೃತ್ತಿಪರ ಕ್ಷೇತ್ರದಲ್ಲಿ ಯಾವುದಾದ್ರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸಾಲವನ್ನು ಕೊಡಬಾರ್ದು ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ವಿಶೇಷವಾಗಿ ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಳ್ಳಿ, ಮತ್ತು ದಕ್ಷಿಣ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ಹೇಳೋದೇನಪ್ಪ ಅಂದರೆ, ತಮ್ಮ ಒಂದು ಬಣ್ಣದಲ್ಲಿ ತಾವು ಕೆಂಪು ಬಣ್ಣವನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ವಿಶೇಷವಾಗಿ ದೇಗುಲಗಳ ಆರಾಧನೆಯಲ್ಲಿ ಚಾಮುಂಡೇಶ್ವರಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಇವರಿಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದಾಗಿತ್ತು ನಮ್ಮ 2025 ಸೆಪ್ಟೆಂಬರ್ ತಿಂಗಳ ತುಲಾ ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಕಮೆಂಟ್ ಮುಖಾಂತರ ತಾವಿಲ್ಲಿ ತಗೊಳ್ಬೋದು. ಬೆಲ್ಲೈಕನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಸಂಪತ್ತು ಮತ್ತು ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.